ನಮಸ್ಕಾರ. ಈ ದಿನ ನಾನು ಪರೀಕ್ಷಾ ದೃಷ್ಟಿಯಿಂದ ತುಂಬ ಪ್ರಾಮುಖ್ಯತೆಯನ್ನು ಪಡೆದಿರುವಂತಹ ಸಂವಿಧಾನ ತಿದ್ದುಪಡಿ ಎಂಬ ವಿಷಯವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡೋಕ್ಕೆ ಬಂದಿದ್ದೀನಿ. ಸಂವಿಧಾನ ತಿದ್ದುಪಡಿ ಭಾರತ ಸಂವಿಧಾನದ 20ನೇ ಭಾಗದಲ್ಲಿದೆ ಮತ್ತು ಸಂವಿಧಾನದ ತಿದ್ದುಪಡಿ ಬಗ್ಗೆ ತಿಳಿಸುವಂತಹ ವಿಧಿ ಯಾವುದಂತಂದರೆ 368. ಈ ಸಂವಿಧಾನ ತಿದ್ದುಪಡಿಯನ್ನು 3 ವಿಧಗಳಾಗಿ ವಿಂಗಡಿಸಲಾಗುತ್ತೆ. ಒಂದು ಸಾಮಾನ್ಯ ಬಹುಮತ ಆಗುತ್ತೆ, ಸಾಮಾನ್ಯ ಬಹುಮತ ತಿದ್ದುಪಡಿ ಅಂತ. ಅದಾದಮೇಲೆ ವಿಶೇಷ ಬಹುಮತ ಅಂತ ಹೇಳಾಗುತ್ತೆ. ಇನ್ನೊಂದು ವಿಶೇಷ ಬಹುಮತ ಹಾಗೂ ಕನಿಷ್ಠ ಅರ್ಧದಷ್ಟು ರಾಜ್ಯಗಳ ಶಾಸಕಾಂಗಗಳ ಅನುಮೋದನೆ ಅಂತ ಹೇಳಿ ಬರುತ್ತೆ. ಈಗ ಒಂದೊಂದಾಗಿ ಸಂವಿಧಾನ ತಿದ್ದುಪಡಿಯನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಸಾಮಾನ್ಯ ಬಹುಮತ ಅಂತಂದರೆ ಸದನದಲ್ಲಿ ಹಾಜರಿದ್ದು ಮತ ಚಲಾಯಿಸುವ ಸದಸ್ಯರ ಬಹುಮತ ಅಂತ ಹೇಳಿ. ಈಗ ಎಕ್ಸಾಂಪಲ್ಗೆ ಸದನದಲ್ಲಿ 100 ಜನ ಇದ್ದಾರೆ ಅನ್ಕೊಳ್ಳಿ. ಸದನದಲ್ಲಿ ಇದರಲ್ಲಿ 100 ಜನ ಏನು ಮಾಡ್ತಾರೆ ಅಂದರೆ ಮತ ಚಲಾಯಿಸ್ತಾರೆ. ಬಹುಮತ ಎಷ್ಟು ಬೇಕು ನಮಗೆ? 100ನ್ನ ಡಿವೈಡ್ ಮಾಡಿದರೆ 50 ಬರುತ್ತೆ, ಬೈ 2 ಮಾಡಿದರೆ 50. ಇಲ್ಲಿ ಬಹುಮತ ಬೇಕಾಗಿರೋದು 51. ಈಗ 100 ಜನ ಸದನದಲ್ಲಿ ಹಾಜರಿರ್ತಾರೆ, 100 ಜನ ಮತ ಚಲಾಯಿಸ್ತಾರೆ ಅನ್ಕೊಳ್ಳಿ. ಆ 100 ಜನರಲ್ಲಿ 51 ಮತಗಳು ಬಿದ್ದಿದ್ರೆ ಅದು ನಾವು ಸಾಮಾನ್ಯ ಬಹುಮತ ಅಂಥೇಳಿ ಕರಿತೀವಿ. ಈಗ ಎರಡನೇದು ವಿಶೇಷ ಬಹುಮತ ಅಂತ ಹೇಳಿ ಬರುತ್ತೆ. ಪ್ರತಿ ಸದನದ ಒಟ್ಟು ಸದಸ್ಯರ ಬಹುಮತ. ಈಗ ಎಕ್ಸಾಂಪಲ್ಗೆ ನಾವು ಒಂದು ಸದನದಲ್ಲಿ 100 ಜನ ಇದ್ದಾರೆ ಅನ್ಕೊಳ್ಳಿ. ಒಂದು ಸದನದಲ್ಲಿ 100 ಜನ ಇದ್ದಾರೆ ಅನ್ಕೊಳ್ಳಿ. ಈ ಪ್ರತಿ ಸದನದ ಒಟ್ಟು ಸದಸ್ಯರ ಬಹುಮತ ಅಂದರೆ 100 ಜನ ಇದ್ದರೆ ಇಲ್ಲಿ ನಮಗೆ ಬಹುಮತ ಬೇಕು ಅಂತಂದರೆ 51 ಜನ ವೋಟ್ ಮಾಡಬೇಕು. 51 ಜನ ವೋಟು. ಮತ್ತೆ ಇನ್ನೊಂದು ಷರತ್ತಿದೆ. ಎರಡನೇ ಷರತ್ತು ಹಾಜರಿದ್ದು ಮತ ಚಲಾಯಿಸುವ ಸದಸ್ಯರ 2/3 ಬಹುಮತ ಅಂತ ಹೇಳಿ. ಈಗ ಹಾಜರು ಎಷ್ಟು ಜನ ಇರ್ತಾರೆ ಅನ್ಕೊಳ್ಳಿ? 90 ಜನ ಹಾಜರಿದ್ದಾರೆ ಅನ್ಕೊಳ್ಳಿ. ಈ 90 ಜನರನ್ನು 2/3 ಮಾಡಿದರೆ ಎಷ್ಟು ಬರುತ್ತೆ? 60. ಅಂದರೆ ಪ್ರತಿ ಸದನದ ಒಟ್ಟು ಸದಸ್ಯರ ಬಹುಮತ ಇರಬೇಕು ಒಂದು. ಆಮೇಲೆ ಎರಡನೇ ಷರತ್ತು ಏನಂತಂದರೆ ಹಾಜರಿದ್ದು ಮತ ಚಲಾಯಿಸುವ ಸದಸ್ಯರ 2/3 ಬಹುಮತ. ಅಂದರೆ ಈಗ 100 ಜನರಲ್ಲಿ 90 ಜನ ಮಾತ್ರ ವೋಟ್ ಮಾಡ್ತಾರೆ. ಆ 90ನ್ನು ನಾವು 2/3 ಮಾಡಿದಾಗ ಎಷ್ಟು ಬರುತ್ತೆ? 60 ಬರುತ್ತೆ. ಹೇಗೆ ಅಂತಂದರೆ ಈಗ ನೋಡಿ, 30 + 30 + 30. ಇದರಲ್ಲಿ 2/3 ತಗೋಬೇಕು ಅಂತಂದರೆ ಇದು 1, ಇದು 2. 3ರಲ್ಲಿ 2 ತಗೊಂಡ್ರೆ ಎಷ್ಟು ಬರುತ್ತೆ? 60. ಹೀಗೆ ನಾವು ವಿಶೇಷ ಬಹುಮತವನ್ನು ಅರ್ಥ ಮಾಡ್ಕೋಬೋದು. ಮೂರನೇದಾಗಿ ಏನಿದೆ ಅಂತಂದರೆ ವಿಶೇಷ ಬಹುಮತ. ಈಗೇನು ಹೇಳಿದ್ನಲ್ಲ, ವಿಶೇಷ ಬಹುಮತ ಇದು ಆಗಬೇಕು. ಅದ್ರ ಜೊತೆಗೇನೆ ಹಾಗೂ ಕನಿಷ್ಠ ಅರ್ಧದಷ್ಟು ರಾಜ್ಯ ಶಾಸಕಾಂಗಗಳ ಅನುಮೋದನೆ ಇರಬೇಕು. ಈಗ 28 ರಾಜ್ಯಗಳಿದೆ ಅಲ್ವಾ, ಕನಿಷ್ಠ ಅರ್ಧದಷ್ಟು ಅಂತಂದರೆ 14 ರಾಜ್ಯ ಶಾಸಕಾಂಗಗಳ ಅನುಮೋದನೆ ಬೇಕು. ಈಗ ಸಾಮಾನ್ಯ ಬಹುಮತ ಯಾವ ವಿಷಯದ ಮೇಲೆ ಮಾಡ್ತಾರೆ ಅಂತಂದರೆ ಪೌರತ್ವಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳು ಮತ್ತು ಹೊಸ ರಾಜ್ಯಗಳ ಸ್ಥಾಪನೆ, ಹೊಸ ರಾಜ್ಯಗಳ ಮರುನಾಮಕರಣ, ಇವೆಲ್ಲದಕ್ಕೂ ಯಾವ ಬಹುಮತ ಬೇಕಾಗುತ್ತೆ ಅಂದರೆ ಸಾಮಾನ್ಯ ಬಹುಮತ ಬೇಕಾಗುತ್ತೆ. ಆಮೇಲೆ ಮೂಲಭೂತ ಹಕ್ಕುಗಳು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಮತ್ತು ಮೂಲಭೂತ ಕರ್ತವ್ಯಗಳ ತಿದ್ದುಪಡಿ ಮಾಡಬೇಕು ಅಂತಂದರೆ ವಿಶೇಷ ಬಹುಮತ ಬೇಕಾಗುತ್ತೆ, ಸ್ಪೆಷಲ್ ಮೆಜಾರಿಟಿ ಬೇಕಾಗುತ್ತೆ. ಹಾಗೂ ರಾಷ್ಟ್ರಪತಿ ಚುನಾವಣೆ ಮತ್ತು ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳ ಮೇಲೆ ಏನಾದರೂ ತಿದ್ದುಪಡಿ ಮಾಡಬೇಕು ಅಂತಂದರೆ ವಿಶೇಷ ಬಹುಮತ ಹಾಗೂ ಕನಿಷ್ಠ ಅರ್ಧದಷ್ಟು ರಾಜ್ಯ ಶಾಸಕಾಂಗಗಳ ಅನುಮೋದನೆ ಬೇಕಾಗುತ್ತೆ. ಇಷ್ಟು ಮಾಹಿತಿ ನಿಮಗೆ ಅರ್ಥ ಆಯಿತು ಅಂತೇಳಿ ಅನ್ಕೋತಾ ಇದ್ದೀನಿ. ಈಗ ನಾನೇನು ಮಾಡ್ತೀನಿ ಅಂದರೆ 100ರಿಂದ 106 ತನಕ ಆಗಿರುವಂತಹ ತಿದ್ದುಪಡಿ, 100ರಿಂದ 106 ತನಕ ಆಗಿರುವಂತಹ ತಿದ್ದುಪಡಿಗಳ ಬಗ್ಗೆ ನಿಮ್ಮ ಮುಂದೆ ಹೇಳ್ತೀನಿ. ಈಗ 100ನೇ ಸಂವಿಧಾನಾತ್ಮಕ ತಿದ್ದುಪಡಿ. 100ನೇ ಸಂವಿಧಾನಾತ್ಮಕ ತಿದ್ದುಪಡಿ ಏನು ಹೇಳುತ್ತೆ ಅಂದರೆ ಗಡಿ ರೇಖೆ ಒಪ್ಪಂದ ಅಂತ ಹೇಳಿ ಬರುತ್ತೆ. ಯಾವುದು? ಇಂಡಿಯಾ ಮತ್ತು ಬಾಂಗ್ಲಾದೇಶ್ ಮಧ್ಯದಲ್ಲಿ. ಇಲ್ಲಿ ಪ್ರದೇಶಗಳನ್ನು ಏನು ಮಾಡ್ತಾರೆ ಅಂದರೆ ಪರಸ್ಪರ ವಿನಿಮಯ ಮಾಡ್ಕೊಳ್ತಾರೆ.
51 ಪ್ರದೇಶಗಳನ್ನು ಭಾರತದವರು ಬಾಂಗ್ಲಾದೇಶ್ ಕಡೆಯಿಂದ ಪಡೆದ್ರೆ, ನಾವು ಭಾರತದವರು ಬಾಂಗ್ಲಾದೇಶದವರಿಗೆ 111 ಪ್ರದೇಶಗಳನ್ನ ಏನು ಮಾಡ್ತೀವಿ, ಬಾಂಗ್ಲಾದೇಶ ಬಿಟ್ಕೊಡ್ತೀವಿ. ಇದು 100ನೇ ಸಂವಿಧಾನ ತಿದ್ದುಪಡಿಯಲ್ಲಿ ಇದೆ. 101ನೇ ಸಂವಿಧಾನ ತಿದ್ದುಪಡಿಯಲ್ಲಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ GST ಬಗ್ಗೆ ಬರುತ್ತೆ. GST ಜಾರಿಗೆ ತಂದಿರುವಂತಹ ಸಂವಿಧಾನ ತಿದ್ದುಪಡಿ ಯಾವುದು ಅಂತಂದ್ರೆ 101ನೇ ಸಂವಿಧಾನ ತಿದ್ದುಪಡಿ. ಯಾವಾಗ ಜಾರಿಗೆ ಬಂತು? ಜುಲೈ 1, 2017ರಂದು. ಹೊಸದಾಗಿ 2 ವಿಧಿಗಳನ್ನು ಸೇರ್ಪಡೆ ಮಾಡ್ತಾರೆ 101ನೇ ಸಂವಿಧಾನ ತಿದ್ದುಪಡಿಯಲ್ಲಿ. ವಿಧಿಗಳು ಯಾವುದು ಅಂತಂದ್ರೆ 269A ಮತ್ತು 279A ಇವೆರಡು ಹೊಸದಾಗಿ ವಿಧಿಗಳನ್ನು ಸೇರ್ಪಡೆ ಮಾಡಲಾಗುತ್ತೆ. 101 GST. 102 ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಅಂತೇಳಿ, ನ್ಯಾಷನಲ್ ಕೌನ್ಸಿಲ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತೇಳಿ. ಇಲ್ಲಿ 338B ಮತ್ತು 342A ಹೊಸದಾಗಿ 2 ವಿಧಿಗಳನ್ನು 102ನೇ ಸಂವಿಧಾನಾತ್ಮಕ ತಿದ್ದುಪಡಿಯಲ್ಲಿ ಸೇರಿಸಲಾಗುತ್ತೆ. ಅದಾದಮೇಲೆ 103 ಎಕನಾಮಿಕ್ಲಿ ವೀಕರ್ ಸೆಕ್ಷನ್ ಅಂತ, ಆರ್ಥಿಕವಾಗಿ ಹಿಂದುಳಿದಿರುವಂಥ ವರ್ಗ ಅಂತೇಳಿ ಬರುತ್ತೆ. ಇವರಿಗೆ ಮೀಸಲಾತಿಯಲ್ಲಿ 10% ಮೀಸಲಾತಿಯನ್ನು ಕೊಡಲಾಗುತ್ತೆ. ಇಲ್ಲಿ ಹೊಸದಾಗಿ 15 ಸಬ್ ಕ್ಲಾಸ್ 6 ಮತ್ತು 16 ಸಬ್ ಕ್ಲಾಸ್ 6 ಅಂದರೆ 15 ಉಪವಿಧಿ 6, 16 ಉಪವಿಧಿ 6ನ್ನು 103ನೇ ಸಂವಿಧಾನ ತಿದ್ದುಪಡಿಯಲ್ಲಿ ಸೇರಿಸಲಾಗುತ್ತೆ. ಅದಾದಮೇಲೆ 104ನೇ ಸಂವಿಧಾನಾತ್ಮಕ ತಿದ್ದುಪಡಿ ಏನು ಹೇಳುತ್ತೆ, ಆಂಗ್ಲೋ ಇಂಡಿಯನ್ ಪ್ರಾತಿನಿಧ್ಯವನ್ನು ರದ್ದತಿ ಮಾಡುತ್ತೆ. ಅಂದರೆ ರಾಷ್ಟ್ರಪತಿಗಳು ಲೋಕಸಭೆಯಲ್ಲಿ 2 ಜನ ಆಂಗ್ಲೋ ಇಂಡಿಯನ್ಸನ್ನು ಏನು ಮಾಡ್ತಾ ಇದ್ರು, ನೇಮಕ ಮಾಡ್ತಾ ಇದ್ರು. ಅದಾದಮೇಲೆ ರಾಜ್ಯಪಾಲರು ಏನು ಮಾಡ್ತಾ ಇದ್ರು, ರಾಜ್ಯ ವಿಧಾನಸಭೆಗಳಲ್ಲಿ ಒಬ್ಬ ಆಂಗ್ಲೋ ಇಂಡಿಯನನ್ನು ಆಯ್ಕೆ ಮಾಡ್ತಾ ಇದ್ರು. ಅದನ್ನು 104ನೇ ಸಂವಿಧಾನಾತ್ಮಕ ತಿದ್ದುಪಡಿ ಮುಖಾಂತರ ಅಂತಹ ಪ್ರಾತಿನಿಧ್ಯವನ್ನು ಏನು ಮಾಡಿದ್ರು ಅಂದರೆ ರದ್ದುಗೊಳಿಸಿದ್ರು ಅಂತೇಳಿ. ಇದು 104ನೇ. ಅದಾದಮೇಲೆ 105ನೇ ಸಂವಿಧಾನಾತ್ಮಕ ತಿದ್ದುಪಡಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಪಟ್ಟಿ ಅಂತ ಹೇಳಿ ಬರುತ್ತೆ. ಕ್ಲಾಸಸ್ ಅಂತೇಳಿ SEBC ಅಂತ ಹೇಳಿ ಬರುತ್ತೆ. ಇವುಗಳ ಪಟ್ಟಿಯನ್ನು ಸಿದ್ಧಪಡಿಸುವಂಥ ಅಧಿಕಾರವನ್ನು ರಾಜ್ಯಗಳಿಗೆ ನೀಡಲಾಗುತ್ತೆ. ಈಗ ನೀವೇನು ಮಾಡಿ ಅಂತಂದರೆ 106ನೇ ಸಂವಿಧಾನಾತ್ಮಕ ತಿದ್ದುಪಡಿ ಯಾವುದು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ನಾಳೆ ನಾವೇನು ಮಾಡೋಣ ಅಂತಂದರೆ ಸಂವಿಧಾನ ತಿದ್ದುಪಡಿಗಳ ಮೇಲೆ ಕೆಲವೊಂದು MCQ ಪ್ರಶ್ನೆಗಳನ್ನು ತೊಗೊಂಡು ಬರ್ತೀನಿ. ದಯವಿಟ್ಟು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.